ಅಮೇಜಿಂಗ್ ವೀಕ್ಷಕರೇ, ನೀವು ಎಕ್ಸಾಕ್ಟ್ ಆಗಿ ನೋಡಬಹುದು. ಆ ನಮಗೆ ಮನೆಗೆ ಎಂಟರ್ ಆಗುವ ಸಂದರ್ಭದಲ್ಲೇ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಒಂಥರ ಮನಸ್ಸಿಗೆ ಮುದ ಕೊಡುವಂತಹ ಆ, ಒಂದು ದೃಶ್ಯ ಇದು. ಆಮ್, ಮತ್ತು ಈ ಭಾಗದಲ್ಲಿ ನೀವು ನೋಡಬಹುದು, ಯಾರೇ ಮನೆಗೆ ಬಂದ್ರೆ ಅವ್ರನ್ನ ಇಲ್ಲಿ ಕೂರಿಸಿ ಮಾತನಾಡಿಸುವಂತಹ ಕೆಲಸವನ್ನ ಶಾಸಕರು ಮಾಡ್ತಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡಿ ಮನೆಯನ್ನ ಡಿಸೈನ್ ಮಾಡ್ಕೊಂಡಿದ್ದಾರೆ. ಮತ್ತು ಆ ಕಡೆ ಒಂದು ಜೋಕಾಲಿ ಕೂಡ ಇದೆ. ಅದನ್ನು ಕೂಡ ತಾವು ಗಮನಿಸಬಹುದು. ಸರ್, ತುಂಬಾ ಯುನಿಕ್ ಕಾನ್ಸೆಪ್ಟ್ ಅಲ್ಲಿ ಮನೆಯನ್ನ ಮಾಡಿದಿರಿ ಅಂತ ಅನ್ನಿಸ್ತದೆ. ಯಾರ್ದು ಪ್ಲಾನ್? ಪ್ಲಾನ್ ನಮ್ಮದೇ ಒಂಥರದೊಂದು ಫಾರ್ಮ್ ಹೌಸ್ ಕಾನ್ಸೆಪ್ಟ್ ಇದು. ಓಕೆ. ಯಾಕಂದ್ರೆ ನಾವು ಸಿಟಿಯಲ್ಲಿ ಇರುವಾಗ ಸಿಟಿ ಟೈಪ್ ಒಂದಿರ್ತದೆ ಜೀವನ. ಇದು ನಾವು ಹಳ್ಳಿಯಲ್ಲಿ ಇದ್ದಾಗ ಸುತ್ತಲೂ ಹಳ್ಳಿ, ಸುತ್ತಲೂ ಗ್ರೀನರಿ. ನಾವಿರೋ ಮನೆ ಕೂಡ ಒಂದು ಫಾರ್ಮ್ ಹೌಸ್ ತರ ಕಾನ್ಸೆಪ್ಟ್ ಅಲ್ಲಿ, ಹಳ್ಳಿ ಮನೆ, ಹಿಂದಿನ ಮನೆ. ಓಕೆ. ನಾನು ಬೆಳೆದ ಮನೆನೂ ಅಷ್ಟೇ, ಬಹಳ ಹಿಂದೆ, ಒಂದು 200-300 ವರ್ಷಗಳ ಹಿಂದಿನ ಮನೆ, ನಾನು ಬೆಳೆದದ್ದು ಮನೆ ಓಕೆ. ಇಲ್ಲೇ ಹತ್ತಿರ ಇದೆ. ನಮ್ಮನ್ನ ತರವಾಡು ಮನೆ, ಅದು ಹಿರಿಯರ ಮನೆ, ಅಲ್ಲೇ ನಾನು ಬೆಳೆದದ್ದು. ಅದೇ ತರ ಕಾನ್ಸೆಪ್ಟ್ ಅಲ್ಲಿ, ಅದೇ ತರ ಸಣ್ಣ ಮಟ್ಟಿನ ಮನೆ. ಅದರಷ್ಟು ದೊಡ್ಡದಲ್ಲ, ಅದು ಬಹಳಷ್ಟು ದೊಡ್ಡದು ಮನೆ. ಬಹಳ ಹಿರಿಯರಿದ್ದ ಅವರೆಲ್ಲ ಹಿಂದಿನ ಲ್ಯಾಂಡ್ ಲಾರ್ಡ್ಸ್ ಗಳೆಲ್ಲ. ಓಕೆ. ಅಂದ್ರೆ ಜಮೀನ್ದಾರ ಕುಟುಂಬ ತಮ್ಮದು. ಜಮೀನ್ದಾರ ಕುಟುಂಬ. ಅದರಿಂದ ಓಕೆ. ಬಂಟ್ವಾಳ ಕ್ಷೇತ್ರದಲ್ಲಿ ಸ್ಪರ್ಧಿ ಮತ್ತು ಪ್ರತಿಸ್ಪರ್ಧಿ ಜಮೀನ್ದಾರರು ಅಂತ ಎಲ್ಲ ಅಂತದೇನಿಲ್ಲ. ಜಮೀನುಗಳೆಲ್ಲ ನಾನು ಹಿರಿಯರ ಏನು ಅಪೇಕ್ಷೆ ಪಟ್ಟಿಲ್ಲ. ಏನಿದ್ರು ನಾನು ದುಡಿದೇನೆ ಸಣ್ಣ ಪ್ರಾಯದಲ್ಲೂ, ದುಡಿದು ಅಷ್ಟೇ ಮಾಡಿದ್ದೇವೆ. ಈಗ ಇನ್ನು ಮಕ್ಕಳು ದುಡಿತಾರೆ, ಅದರಿಂದ. ಮತ್ತು ರೈಟ್ ಸೈಡ್ ಅಲ್ಲಿ ನೀವು ನೋಡಬಹುದು, ಇಲ್ಲೂ ಕೂಡ ತುಂಬಾ ಯುನೀಕ್ ಆಗಿರುವಂತಹ ಒಂದಷ್ಟು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಸರ್, ಆ ಪಲ್ಲಕ್ಕಿ ಎಂತ ಸರ್? ರಾಜಸ್ಥಾನ ಸ್ಪೆಷಲ್ ಅಲ್ಲ, ಅದು ಎಲ್ಲಿಂದ ನಾವು ನಮ್ಮ ಮನೆಯಲ್ಲಿ ಪಲ್ಲಕ್ಕಿ ಇತ್ತು. ನಮ್ಮ ಅಜ್ಜಿ ಎಲ್ಲ ಪಲ್ಲಂಕಿಯಲ್ಲಿ ಹೋಗ್ತಾ ಇದ್ದವ್ರು. ಅದರಿಂದ ಅಲ್ಲಿ ಮನೆಯಲ್ಲಿ ಅವ್ರು ಹೋಗ್ತಿದ್ದ ಪಲ್ಲಂಕಿ ಎಲ್ಲ ಇತ್ತು. ಈಗ ಅದೆಲ್ಲ ಇಲ್ಲ. ಇದೊಂದು ನೆನಪಿಗೆ ನಾವು ಎಲ್ಲಿಂದ ಸಿಕ್ತು ನನಗೆ ಒಂದು ತಕೊಂಡ್ಬಿಟ್ಟೆ ಅಷ್ಟೇ. ಓಕೆ. ಅಂದ್ರೆ ಪಲ್ಲಕ್ಕಿಯಲ್ಲಿ ಹೋಗ್ತಿದ್ರು ಸರ್ ಎಷ್ಟು ವರ್ಷಗಳ ಹಿಂದೆ? ಅವರು ಬಹಳ ವರ್ಷಗಳ ಹಿಂದೆ, ಬ್ರಿಟಿಷರ ಕಾಲದಲ್ಲೆಲ್ಲ ಅವರು. ಶಿ ವಾಸ್ ಅ ವೆರಿ ಬಿಗ್ ಲ್ಯಾಂಡ್ ಲಾರ್ಡ್. ಅಜ್ಜಿ ಉಳ್ಪಾಡಿ ಮುತ್ತಕ್ಕೆ ಅಂದ್ರೆ ಅವರು ಒಂದು ಹೆಸರೇ ಇದೆ ಇಡೀ ಜಿಲ್ಲೆಯಲ್ಲಿ. ಅದಕ್ಕೆ ಅದರಿಂದ ಆ ಕಾಲ ಹಾಗಿತ್ತು. ಬಹಳ ದೊಡ್ಡ ಜಮೀನ್ದಾರರು, ವಿಲೇಜ್ಗಳೇ ಅವರ ಕೈಯಲ್ಲಿತ್ತು. ಅಂತ ಸಂದರ್ಭದಲ್ಲಿ ಅವರು ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಅವರನ್ನು ಸಣ್ಣ ಮಗುವಿಂದ ಅವರ ಕಾಲದವರೆಗೆ ಅವ್ರ ಪಲ್ಲಕ್ಕಿಯಲ್ಲಿ ಆ ಕಡೆ ಈ ಕಡೆ ತಿರುಗಿದವರು. ಜನ ಕರ್ಕೊಂಡು ಹೋಗ್ತಿದ್ರು ಅಂತ ಒಂದು ಆ ನೆನಪಿಗಾದ್ರೂ ಒಂದು ಪಲ್ಲಕ್ಕಿ ಇರ್ತದೆ ನಮ್ಮ ಮನೆಯಲ್ಲಿ. ಕರೆಕ್ಟ್. ಬಟ್ ಒಂಥರ ಖುಷಿ ಆಯ್ತು ಸರ್ ನನಗೆ. ಅನೇಕ ವಿಚಾರಗಳು, ನಮಗೆ ಈ ವಿಚಾರಗಳು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗೋದಿಲ್ಲ. ನೀವು ಹಂಚಿಕೊಂಡಾಗ್ಲೇ ವಿಚಾರಗಳು ಜನಕ್ಕೆ ಗೊತ್ತಾಗ್ತದೆ. ಸರ್, ಇಲ್ಲಿ ಇರುವಂತಹ ಒಂದಷ್ಟು ಗಂಟೆ ಆಗಿರ್ಬಹುದು, ಮತ್ತು ಒಂದು ಫ್ರೇಮಿಂಗ್ ಅಲ್ಲಿ ಏನೋ ಇದೆ, ನನಗೆ ಗೊತ್ತಾಗ್ಲಿಲ್ಲ ಏನು ಅಂತ. ಏನಿಲ್ಲ, ಅದೊಂದು ಕೃಷ್ಣನ ಸಣ್ಣ ಮೂರ್ತಿ ಇರ್ಬೇಕು. ಅದೇ ಅಲ್ಲಿ ಎಲ್ಲ ಸಿಕ್ಕಿದ್ದನ್ನ ತಕೊಂಡ್ ಬರ್ತಾರೆ, ಇಡ್ತಾರೆ ಮನೆಯಲ್ಲಿ. ಅದು ಬಿಡಿ. ಬಟ್ ಮನೆಗೆ ಬೆಲ್ ಮಾಡೋದಕ್ಕಿಂತ ಗಂಟೆಯನ್ನ ಇಟ್ಟಿದಿರಲ್ಲ ಸರ್, ಅಂದ್ರೆ ಸನಾತನ ಸಂಸ್ಕೃತಿಯನ್ನ ತುಂಬಾ ಅದ್ಭುತವಾಗಿ ಮನೆಯಲ್ಲಿ ಅಳವಡಿಸಿದಿರಿ ಅಂತ. ಗಂಟೆ ಅಂದ್ರೆ ಒಂದು ಬೆಟರ್ ಅಂತ, ಸೌಂಡ್ ಇಟ್ ಸೆಲ್ಫ್ ಇಟ್ ಇಸ್ ಪಾಸಿಟಿವ್ ಒಂದು ಇದಿರ್ತದೆ ಆ ಗಂಟೆಯಲ್ಲಿ. ಶಂಕನಾದ, ಗಂಟೆ, ಇದರಲ್ಲಿ ಒಂದು ವಿಶೇಷವಾದ ಒಂದು ಇದಿರ್ತದೆ. ಅಮೇಜಿಂಗ್. ವೀಕ್ಷಕರೇ, ಅರವಿಂದ್ ಬೆಲ್ಲದ್ ವಿರೋಧ ಪಕ್ಷದ ಉಪನಾಯಕರು, ಅವ್ರ ಮನೆಗೆ ಹೋದಾಗ್ಲೂ ಕೂಡ ಸೇಮ್ ಇದೇ ತರದ ಗಂಟೆ ಇತ್ತು. ಆಮೇಲೆ ಇಲ್ಲೂ ಕೂಡ ಅಷ್ಟೇ. ಬೆಲ್ಗಿಂತ ಇದರ ಸದ್ದು ಇದೆಯಲ್ಲ, ಅದೊಂದು ನಿಮಗೆ ಪ್ರಶಾಂತತೆಯನ್ನ ಫೀಲ್ ಮಾಡಿಸ್ತದೆ. ಸೊ ಇದು ಸರ್ ಅವರ ಮನೆ. ಅವ್ರ ಮನೆಯ ಬಗ್ಗೆ ಅವರೇ ಮಾತಾಡ್ತಾ ಹೋಗ್ತಾರೆ. ತುಂಬಾ ಅದ್ಭುತವಾಗಿರುವಂತಹ ನಿವಾಸ. ಎಂಟರ್ ಆದ ನಂತರ ನನಗೆ ಎಡಭಾಗದಲ್ಲಿ ಫಿಶ್ ಟ್ಯಾಂಕ್ ಕಾಣಿಸ್ತದೆ. ವೈಟ್ ಕಲರ್ ಇರುವಂತಹ ಮೀನು ಮತ್ತು ಆರೆಂಜ್ ಕಲರ್ ಮೀನು. ಸರ್, ಹೊರಗಡೆಯೂ ಪ್ರಕೃತಿ, ಮನೆಯ ಒಳಗಡೆಯೂ ಪ್ರಕೃತಿ, ಹೇಗೆ ಸರ್ ಇದು ಅಂತ? ಪ್ರಕೃತಿ ಏನಿಲ್ಲ, ಅದೆಲ್ಲ ಯೂಶಲಿ ಅದೆಲ್ಲ ಖುಷಿ ಕೊಡುವಂತ ಕೆಲಸಗಳೆಲ್ಲ. ಮೀನುಗಳಿರ್ಲಿ, ನಾವು ನೋಡ್ತಾ ಇದ್ದಾಗೆ ನಾವು ಕೆಲವು ಸಲ ಅದರ ಮೇಲೆ ಕಾನ್ಸಂಟ್ರೇಷನ್ ಹೋಗಿ ನಾವು ಬೇರೆದನ್ನು ಮರೆತು ಬಿಡ್ತೇವೆ. ನಾವೆಲ್ಲ ದಿನನಿತ್ಯ ಬಿಸಿ ಇರುವವರು. ಇಂಥದೆಲ್ಲ ಇದ್ದಾಗ ಒಂದು ಖುಷಿ ಕೊಡುತ್ತದೆ. ಫೈನಲಿ ಮನುಷ್ಯನಿಗೆ ಏನ್ ಬೇಕಾದದ್ದು ಯಾವುದೇ ಇಲ್ಲ, ಎಲ್ಲಕ್ಕಿಂತ ಬಗ್ಗೆ ಮನಶಾಂತಿ ಬೇಕಾದದ್ದು. ಅದರಿಂದ ಈ ಪ್ರಕೃತಿಯಲ್ಲಿ ಇದ್ರೊಟ್ಟಿಗಿದ್ದಷ್ಟು ಖುಷಿ ಮತ್ತೊಂದು ಕಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ.